ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕಿಚ್ಚನ ಯುದ್ಧದ ಕಿಚ್ಚು ಶುರುವಾಗ್ಬಿಟ್ಟಿದೆ. ಕನ್ನಡ ಸಿನಿಮಾ ಅಂಗಳದಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿರೋದು ಸುದೀಪ್ ಮಾತಿಗೆ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಈಗ ಸುದೀಪ್ ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ಶುರುವಾಗಿರೋದು. ಕನ್ನಡ ಸಿನಿಮಾ ಅಂಗಳದಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿರೋದು. ಹುಬ್ಬಳ್ಳಿಯಲ್ಲಿ ಸುದೀಪ್ ಕೊಟ್ಟಂತಹ ಒಂದು ಹೇಳಿಕೆಗೆ ದಾವಣಗೆರೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ಟಾಂಗ್ ಕೊಟ್ಟಿದ್ದಾರೆ. ಇದೀಗ ಅಭಿಮಾನಿಗಳ ನಡುವೆ ಈ ಗದ್ದಲ, ಗೋಜುಲು, ವಾರ್ ಶುರುವಾಗಿರೋದು. ಮಾರ್ಕ್ ಸಿನಿಮಾದ ಒಂದು ಪ್ರಚಾರಕ್ಕಾಗಿ ಹುಬ್ಬಳ್ಳಿಗೆ ತೆರಳಿದ್ರು ಸುದೀಪ್. ಆ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಹೇಳಿಕೆಗೆ ಇದೀಗ ಈ ಕಿಚ್ಚು ಹತ್ತುಕೊಂಡಿದೆ. ಆ ಮುಖಾಂತರ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೊಮ್ಮೆ ಸ್ಟಾರ್ ನಟರುಗಳ ಈ ಕಿಚ್ಚು ಶುರುವಾಗಿರೋದು. ಅಭಿಮಾನಿಗಳ ನಡುವೆ ಈ ವಾರ್ ಶುರುವಾಗಿರೋದು. ಡಿಸೆಂಬರ್ 25ನೇ ತಾರೀಕಿಗೆ ಮಾರ್ಕ್ ಸಿನಿಮಾ ಬಿಡುಗಡೆ ಆಗೋದಿದೆ. ಹುಬ್ಬಳ್ಳಿಯಲ್ಲಿ ಫ್ರೀ ರಿಲೀಸ್ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು, ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ನಾವು ಸಿನಿಮಾ ಬಿಡುಗಡೆ ಮಾಡುವ ಜೊತೆಗೆ ಯುದ್ಧವೊಂದನ್ನು ಕೂಡ ಮಾಡಬೇಕಾಗಿದೆ. ಹೊರಗೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ನಾನು ಮಾತನಾಡಬಾರ್ದು ಅಂತ ಸುಮ್ಮನಿದ್ದೆ, ಆದರೆ ಕೆರಳಿದರೆ ನಾನು ಸುಮ್ಮನಿರಲ್ಲ ಅಂತ ಸುದೀಪ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟರು ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ. ದರ್ಶನ್ ಆಚೆ ಇದ್ದಾಗ ಯಾರೂ ಕೂಡ ಮಾತನಾಡೋದಿಲ್ಲ, ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ತಾರೆ. ಅವರು ಬೆಂಗಳೂರಿನಲ್ಲಿ ಇದ್ದಾರೋ ಇಲ್ವೋ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಅವರು ಈಗ ಒಳಗಿದ್ದಾರೆ, ಅವರಿಗೆ ತೋಚಿದಂತೆ ಮಾತನಾಡ್ತಾ ಇದ್ದಾರೆ ಅಂತ ವಿಜಯಲಕ್ಷ್ಮಿ ದಾವಣಗೆರೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಆ ಮುಖಾಂತರ ಉಭಯ ಅಂದರೆ ಸ್ಟಾರ್ ನಟರುಗಳ ಫ್ಯಾನ್ಸ್ಗಳಲ್ಲಿ ಒಂದು ಗೊಂದಲ ಶುರುವಾಗಿದೆ, ವಾರ್ ಶುರುವಾಗಿದೆ. ದರ್ಶನ್ ಇದ್ದಾಗ ಮಾತ್ರ ಅವರು ಗೊತ್ತೇ ಆಗದಂತೆ ಇರ್ತಾರೆ, ಬೆಂಗಳೂರಿನಲ್ಲಿ ಇದ್ದಾರಾ ಅನ್ನೋದೇ ಗೊತ್ತಾಗೋದಿಲ್ಲ. ದರ್ಶನ್ ಅವರನ್ನು ಟೀಕಿಸುವವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬೇಜಾರು ಮಾಡಿಕೊಳ್ಳಲ್ಲ. ದರ್ಶನ್ ಅಭಿಮಾನಿಗಳಾದ ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ವಿಜಯಲಕ್ಷ್ಮಿ ಹೇಳಿದರು. ಅಂದರೆ ಮಾರ್ಕ್ ಸಿನಿಮಾಕ್ಕೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥದ್ದು ಚಿತ್ರತಂಡಕ್ಕೆ ಗೊತ್ತಾಗಿತ್ತು. ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಈ ಬೆಳವಣಿಗೆಗಳಾಗ್ತಾ ಇದೆ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ. ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ
ಆಯ್ತು. ನಂಗೂ ಅಷ್ಟೇ ಖುಷಿ ಆಯ್ತು. ಅದು ನಿಮ್ ಪ್ರೀತಿ ಆಮೇಲೆ ಬೆಂಬಲ ಎಲ್ಲ ಕನ್ನಡ ಚಿತ್ರಗಳಿಗೂ ಇರಲಿ. ನಮ್ಮ ಚಿತ್ರಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಫ್ಯಾನ್ಸ್ ವಾರ್ಗಳ ನಡುವೆಯೇ ಧನ್ವೀರ್ ಸ್ಟೇಟಸ್ ಕೂಡ ವೈರಲ್ ಆಗಿದೆ. ಸುದೀಪ್ ಅವರ ಹೇಳಿಕೆ, ಅದಕ್ಕೆ ವಿಜಯಲಕ್ಷ್ಮಿ ಪ್ರತಿಕ್ರಿಯೆಗಳು. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇರುತ್ತೆ, ಯಾವತ್ತಿಗೂ ಸಿಂಹ ಕಾಡಿನ ರಾಜ ಆಗೋದಕ್ಕೆ ಸಾಧ್ಯ ಅಂತ ಧನ್ವೀರ್ ಪೋಸ್ಟ್ ಮಾಡಿದ್ದಾರೆ. ಫ್ಯಾನ್ಸ್ ವಾರ್ಗಳ ನಡುವೆ ಧನ್ವೀರ್ ಸ್ಟೇಟಸ್ ವೈರಲ್ ಆಗಿದೆ. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇರುತ್ತೆ, ಅವರು ಹೀಗೆ ಬರೆದುಕೊಂಡಿದ್ದಾರಂತೆ. ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿರುತ್ತೆ, ಆದರೆ ಕಾಡಿನ ರಾಜ ಯಾವತ್ತಿಗೂ ಸಿಂಹನೇ ಆಗಿರುತ್ತೆ ಅಂತ ಅವರು ಕೂಡ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಆ ಮುಖಾಂತರ ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಅಂದರೆ ಮಾರ್ಕ್ ಸಿನಿಮಾದ ಪ್ರಚಾರ ಆರಂಭ ಆದಾಗಿನಿಂದಲೂ ಕೂಡ ಕೆಲವೊಂದಿಷ್ಟು ಜನ ಈ ಸಿನಿಮಾದ ವಿರುದ್ಧ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಕ್ತಾನೇ ಬಂದಿದ್ದರು. ಸಿನಿಮಾದ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಕಾವೇರಿ ತಮಿಳಿಗೆ ಸೇರಬೇಕು ಅಂತ ಏನೋ ಹೇಳಿದ್ದಾರೆ ಅಂತ ನಕಲಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ರು. ಸುಳ್ಳು ಸುದ್ದಿ ಪ್ರಸರಿಸುವ ಪ್ರಯತ್ನವನ್ನೇನೋ ಮಾಡಿದ್ರಂತೆ. ಮತ್ತೊಂದು ಕಡೆ ಡೆವಿಲ್ ಸಿನಿಮಾದ 9,000 ಪೈರಸಿ ಲಿಂಕ್ಗಳನ್ನು ತೆಗೆದು ಹಾಕಿದ್ದೇವೆ, ಈಗ ನಿಮಗೂ ಕೂಡ ಈ ರೀತಿ ಮಾಡ್ತೀವಿ ಅಂತೇನೋ ಪೈರಸಿ ಮಾಡುವ ಬೆದರಿಕೆ ಹಾಕಿದ್ರಂತೆ. ಕೆಲವೊಂದಿಷ್ಟು ಆ್ಯಪ್ಗಳಲ್ಲಿ ರೇಟಿಂಗ್ ಕಡಿಮೆ ಮಾಡೋ ಪ್ರಯತ್ನವನ್ನು ಕೂಡ ಮಾಡಿದ್ರಂತೆ. ಈ ಎಲ್ಲ ಬೆಳವಣಿಗೆಗಳಾದ ನಂತರ ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡುವುದರ ಜೊತೆಗೆ ಹೊರಗಡೆ ಒಂದು ಯುದ್ಧ ನಡೀತಿದೆ, ಆ ಯುದ್ಧವನ್ನು ಕೂಡ ನಾವು ಮಾಡಬೇಕಾಗಿದೆ ಅಂತ ಅವರೊಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಆ ಹೇಳಿಕೆಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಬೇರೆಯವರು ಬೇರೆ ತರನಾಗಿ ಅರ್ಥ ಕಲ್ಪಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇರುವಂಥ ಸಂದರ್ಭದಲ್ಲೇ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಒಂದು ಹೇಳಿಕೆಯನ್ನು ಕೊಟ್ಟರು. ದರ್ಶನ್ ಅವರ ಪತ್ನಿ. ದರ್ಶನ್ ಹೊರಗಡೆ ಇದ್ದಾಗ ಸುಮ್ಮನಿರ್ತಾರೆ, ಅವರು ಹೊರಗಡೆ ಹೋದಾಗ ಬೇರೆಯವರು ಬೇರೆ ತರನಾಗಿ ಮಾತನಾಡ್ತಾರೆ, ಯಾರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಈಗ ಧನ್ವೀರ್ ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇರ್ತವೆ, ಆದರೆ ಕಾಡಿನ ರಾಜ ಮಾತ್ರ ಯಾವಾಗಲೂ ಸಿಂಹವೇ ಆಗಿರುತ್ತೆ ಅಂತ ಅವರು ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ. ಇದರ ಜೊತೆಗೆ ಸುದೀಪ್ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವಾರ್ ಕೂಡ ಆಗ್ತಾ ಇದೆ. ಇದೇ ಬೆಳವಣಿಗೆ ಸಂಬಂಧಪಟ್ಟಂತೆ, ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 25ನೇ ತಾರೀಕು ಆ ಸಿನಿಮಾ ಬಿಡುಗಡೆ ಆಗುತ್ತೆ. ಎಸ್, ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಯಶೋಧ, ಏನಿದು ಕಳೆದ 2 ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆ? ಸುದೀಪ್ ಹುಬ್ಬಳ್ಳಿಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಅದಕ್ಕೆ ವಿಜಯಲಕ್ಷ್ಮಿ ದಾವಣಗೆರೆಯಲ್ಲಿ ಪ್ರತಿಕ್ರಿಯೆ, ಮತ್ತೊಂದು ಕಡೆ ಧನ್ವೀರ್ ಕೂಡ ಒಂದು ಸ್ಟೇಟಸ್ ಹಾಕಿದಾರಂತೆ. ಇವೆಲ್ಲದರ ನಡುವೆ ಉಭಯ ನಾಯಕ ನಟರುಗಳ ಈ ಅಭಿಮಾನಿಗಳ ನಡುವೆ ಫೈಟ್ ಶುರುವಾಗಿದೆ ಅಂತ. ವಾರ್ ಅನ್ನೋದು ನಮ್ಮ ಇಂಡಸ್ಟ್ರಿಯಲ್ಲಿ ಅದೊಂಥರ ದೊಡ್ಡ ಮರವಾಗಿ ಬೆಳೆದು ಬಿಟ್ಟಿದೆ ಅಂತಾನೆ ಹೇಳಬಹುದು. ಅದನ್ನು ಮುರಿಯೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಬ್ಬ ಸ್ಟಾರ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಬಂದಾಗ ಅವರ ವಿರೋಧಿಗಳು ಯಾರಿದಾರ ಅವ್ರು ಹೋಗಿ ಥಿಯೇಟರ್ ಹತ್ರ ಹೋಗಿ ಇಲ್ಲಿ ಜನ ಇಲ್ಲ, ಸಿನಿಮಾ ಚೆನ್ನಾಗಿಲ್ಲ, ಈ ತರದೆಲ್ಲವನ್ನ ಹಬ್ಬಿಸಿಕೊಂಡು ಬರೋದನ್ನ ಗಮನಿಸಿದ್ವಿ. ಈ ಒಂದು ಬೆಳವಣಿಗೆಯ ಬಗ್ಗೆ ಕಿಚ್ಚ ಸುದೀಪ್ ಅವರಿಗೆ ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ, ಮುಂಚಿತವಾಗಿ ಅವ್ರಿಗೆ ಸಿಕ್ಬಿಡುತ್ತೆ. ಪೈರಸಿ ಮಾಡೋದಕ್ಕೆ ಹೊರಟಿರೋದಾಗಿರ್ಬೋದು ಅಥವಾ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ವಿಮರ್ಶೆ ಮಾಡೋದಕ್ಕೆ ಒಂದು ತಂಡ ರಚನೆ ಆಗಿದೆ. ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತಂತಹ ಸುದೀಪ್
ಅವರು ಹುಬ್ಬಳ್ಳಿಯಿಂದ ನಾನು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿ ಮೊನ್ನೆ ಹುಬ್ಬಳ್ಳಿ ವೇದಿಕೆಯಲ್ಲಿ ಮಾತನಾಡ್ತಾ ನಾನು ಸುಮ್ನಿದ್ದೀನಿ, ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡಬೇಡಿ, ನಾವು ಇನ್ ಮುಂದೆ ನೀವು ಯುದ್ಧಕ್ಕೆ ರೆಡಿ ಆದ್ರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಟಾಂಗ್ ಅನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ನಿನ್ನೆ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಮಾತನ್ನ ಹೇಳಿರಬಹುದು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಕೂಡ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಅನ್ನ ಕೊಡ್ತಾರೆ. ಸುದೀಪ್ ಅವರು ಇಲ್ಲದ ಸಂದರ್ಭದಲ್ಲಿ ಯಾರ್ಯಾರೋ ಮಾತನಾಡ್ತಾರೆ, ಚಾನೆಲ್ಗಳಲ್ಲಿ ಕುತ್ಕೋತಾರೆ, ವೇದಿಕೆಗಳನ್ನ ಬಳಸ್ಕೊಂಡು ಸುದೀಪ್ ಅವರ ಹೆಸರನ್ನ ಬಳಸ್ತಾರೆ. ಅದೇ ಸುದೀಪ್ ಇದ್ದಾಗ ಬೆಂಗಳೂರಿನಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಅನ್ನೋ ಅರ್ಥದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದರ ಬೆನ್ನಲ್ಲೇ ಇವತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಅಂದು ನಿಮ್ಗೆ ದರ್ಶನ್ ಅವರು ಹೊಡೆದು ಸಿಗರೇಟ್ ನಲ್ಲಿ ಸುಟ್ಟಂತಹ ಸಂದರ್ಭದಲ್ಲಿ ನಾವೇ ನಿಮಗೆ ಕಿಚ್ಚ ಸರ್ ನಿಮಗೆ ಬೇಕಾಗಿತ್ತು, ನಮ್ಮ ಬಾಸೇ ಬಂದು ನಿಮ್ಮನ್ನ ರಕ್ಷಣೆ ಮಾಡಿದ್ದು, ನಮ್ಮ ಬಾಸೇ ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು, ನಿಮ್ಮ ಮನೆಯ ಸಮಸ್ಯೆಯನ್ನ ಸರಿ ಮಾಡಿದ್ದು ನಮ್ಮ ಸುದೀಪ್ ಅವರೇ ಅಂತ ಹೇಳಿ ಇದೀಗ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಪೋಸ್ಟ್ ಗಳ ಮೇಲೆ ಪೋಸ್ಟ್ ಅನ್ನ ಹಾಕ್ತಾ ಇದ್ರೆ, ಈ ಕಡೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಹೇಗ್ ಬೇಕು ಹಾಗೆ ಪೋಸ್ಟ್ ಗಳನ್ನ ಹಾಕ್ತಾ ಇದಾರೆ. ಪೈರಸಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನೀವು ರೆಡಿ ಆಗಿರಿ ಅಂತ ಹೇಳಿ ಟಾಂಗ್ ಕೊಡೋದಾಗಿರ್ಬೋದು, ಸಿನಿಮಾಗೆ ತೊಂದರೆ ಮಾಡ್ತೀವಿ ಅಂತ ಹೇಳಿ ಟಾಂಗ್ ಕೊಡೋದಾಗಿರ್ಬೋದು, ಈ ತರದೆಲ್ಲ ಬೆಳವಣಿಗೆಗಳು ಕೂಡ ಕಂಡು ಬರ್ತಿದೆ. ಇದರ ಬೆನ್ನಲ್ಲೇ ಇದೀಗ ದರ್ಶನ್ ಅವರ ಪರಮಾಪ್ತ ಅಂತಾನೆ ಹೇಳಬಹುದು ಧನ್ವೀರ್ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಕಾಡಿನಲ್ಲಿ ಸಾಕಷ್ಟು ಪ್ರಾಣಿಗಳು ಇರಬಹುದು, ಆದ್ರೆ ಆ ಕಾಡಿನಲ್ಲಿ ಸಿಂಹ ಒಬ್ರೇ ರಾಜ, ಅದು ನಮ್ಮ ದರ್ಶನ್ ಅವರು ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಆ ಪೋಸ್ಟ್ಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಕಾಮೆಂಟ್ ಗಳು ಕೂಡ ಬರ್ತಾ ಇದೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಮಾರ್ಕ್ ಸಿನಿಮಾ ರಿಲೀಸ್ ರೆಡಿ ಆಗಿದೆ, ಇದರ ನಡುವೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವಿನ ವಾರ್ ಒಂಥರ ತಾರಕಕ್ಕೆ ಏರ್ಬಿಟ್ಟಿದೆ ಅಂತಾನೆ ಹೇಳಬಹುದು. ಇದು ಹೋಗು ನಿಲ್ಲುತ್ತೆ, ಏನಾಗುತ್ತೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಒಟ್ಟಾರೆ ಏನಿದೆ ಅಂತ ಹೇಳಿದ್ರೆ, ಸ್ಯಾಂಡಲ್ವುಡ್ ಅಂತ ಬಂದಾಗ, ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೊಡ್ಯೂಸರ್ ಹಣ ಹಾಕಿರ್ತಾರೆ, ಸಾಕಷ್ಟು ಜನರ ಕೆಲಸ ಅಲ್ಲಿ ಇರುತ್ತೆ, ಅದಕ್ಕೆ ಒಂದು ಮನ್ನಣೆ ಸಿಗ್ಬೇಕು, ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ಗೆದ್ದು ಬೀಗಬೇಕು ಅನ್ನೋದು ನಮ್ಮ ಆಸೆ. ಇದ್ರ ನಡುವೆ ಸ್ಟಾರ್ಗಳ ಅಭಿಮಾನಿಗಳೇ ಈ ರೀತಿ ಜಗಳ ಆಡ್ಕೊಂಡ್ರೆ ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಸೋಷಿಯಲ್ ಮೀಡಿಯಾ ಅಂತ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ದರ್ಶನ್ ಅವರ ಅಭಿಮಾನಿಗಳ ಪೋಸ್ಟ್ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸುದೀಪ್ ಅವರ ಅಭಿಮಾನಿಗಳ ಪೋಸ್ಟ್ ಮತ್ತೊಂದ್ ಕಡೆ. ಇನ್ನೊಂದು ವರ್ಗ ದರ್ಶನ್ ಮತ್ತು ಸುದೀಪ್ ಅವರು ಒಟ್ಟಾಗಿ ಇರಬೇಕು, ಹಿಂದೆ ಇದ್ರಲ್ಲ ಆ ರೀತಿ ಮತ್ತೆ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಪೋಸ್ಟ್ ಗಳನ್ನ ಹಾಕೊಳ್ತಾ ಇದ್ದಾರೆ. ನೋಡೋಣ ಇದು ಯಾವೆಲ್ಲ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿ ಪ್ರವೀಣ್ ಕಾದು ನೋಡ್ಬೇಕು. ಓಕೆ ಯಶೋಧ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅವರವರ ಪರವಾಗಿ ಅವರವರ ಅಭಿಮಾನಿಗಳು ಬರೆದುಕೊಂಡು ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿನಿಮಾ ಬಿಡುಗಡೆಗೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ದರ್ಶನ್ ಮತ್ತು ಸುದೀಪ್ ನಡುವೆ ಇಂಥದ್ದೊಂದು ಬೆಳವಣಿಗೆ ಇದೀಗ ಚಿತ್ರರಂಗದಲ್ಲಿ ಆಗ್ತಾ ಇದೆ.